ಎಲ್ಲರಿಗೂ ನಮಸ್ಕಾರ. ಈ ದಿನ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಮಾನ್ವಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಇಂದು ಕೆಸೆಟ್ ಏನಂತಂದ್ರೆ, ಯಾಕಂದ್ರೆ ಅತಿ ಬೇಗನೆ ಅತಿ ಕಡಿಮೆ ಸಮಯ ತಮ್ಮೆಲ್ಲರಿಗೂ ಇದೆ. ಯಾಕಂದ್ರೆ ನಾವೇನಂತಂದ್ರೆ UGC ನೆಟ್ಗೆ ಸಂಬಂಧಪಟ್ಟದಂತೆ ಮತ್ತು ಕೆಸೆಟ್ಗೆ ಸಂಬಂಧಪಟ್ಟದಂತೆ ನಾವೇನಂತಂದ್ರೆ ಎಷ್ಟೊಂದು ಆಳವಾಗಿ ಅಧ್ಯಯನ ಮಾಡಿದ್ರು ಸಹ ನಮ್ಗೇನಪ್ಪ ಅಂದ್ರೆ ಕೆಲವು ಆನ್ಸರ್ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ನಾವು ಹೆಚ್ಚೆಚ್ಚು ಏನ್ ಮಾಡ್ಬೇಕಂತಂದ್ರೆ ಕೆಸೆಟ್ಟು ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಇಲ್ಲಿವರೆಗೆ ನಡೆದಂತ UGC ಪ್ರಶ್ನೆ ಪತ್ರಿಕೆಗಳನ್ನು ನಾವೇನ್ ಮಾಡ್ಬೇಕಂದ್ರೆ ಹೆಚ್ಚಿನ ರೀತಿಯಲ್ಲಿ ಏನ್ ಮಾಡ್ಬೇಕಂತಂದ್ರೆ ಬಿಡಿಸ್ತಾ ಹೋಗ್ಬೇಕು. ಅಂದ್ರೆ ಅದರಲ್ಲಿ ಏನಂತಂದ್ರೆ ಈಗಾಗಲೇ ಮೈಸೂರು ಯೂನಿವರ್ಸಿಟಿ ನಡೆಸಿದಂತ ಪ್ರಶ್ನೆ ಪತ್ರಿಕೆಗಳು ಅಂತಂದ್ರೆ ಅಲ್ಲಿರುವಂತ ಟೋಟಲ್ ಅಂದ್ರೆ 100 ಪ್ರಶ್ನೆಗಳಲ್ಲಿ ನಾವೇನಂತಂದ್ರೆ ಅದರಲ್ಲಿ ಯಾವ ಪ್ರಮುಖ ಇದಾವ ಮತ್ತು ಅದರಲ್ಲಿ ನಮ್ಗೆ ಯಾವ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಏನ್ ಮಾಡ್ಬೇಕಂತಂದ್ರೆ ಮಿನಿಮಮ್ ಏನಂದ್ರೆ ಒಂದು ಟೋಟಲ್ ಏನಂದ್ರೆ ಒಂದು 10 ಕ್ವಶನ್ ವಿತ್ ಆನ್ಸರ್ ಏನ್ ಮಾಡ್ಬೇಕಂದ್ರೆ ಬರ್ತಾ ಹೋಗ್ಬೇಕು. ಬರುವಾಗ ಮಾತ್ರ ನಾವೇನಪ್ಪ ಅಂದ್ರೆ ಇಲ್ಲಿ ಎಕ್ಸಾಮ್ ಅಲ್ಲಿ ಏನಂತಾರೆ ಕೆಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು ಏನಂದ್ರೆ ಅತಿ ಬೇಗನೆ, ಯಾಕಂತಂದ್ರೆ ಎಲ್ಲವನ್ನು ಓದಿರ್ತೀವಿ, ಕೆಲವು ಏನಂತಂದ್ರೆ ಓದಿದ್ರು ಸಹ ಏನಪ್ಪ ಅಂದ್ರೆ ನಮಗೆ ನೇರವಾದಂತ ಅಲ್ಲಿ ಪ್ರಶ್ನೆಗಳು ಕೇಳ್ತಾರೆ. ಕೇಳಿದಂತ ಸಂದರ್ಭದಲ್ಲಿ ಅಂತಂದ್ರೆ ನಮಗೆ ಗೊಂದಲ ಆಗುವಂಥದ್ದು. ಇನ್ನೊಂದಂದ್ರೆ ಆಲ್ಮೋಸ್ಟ್ ಎಲ್ಲ ಅಂತಂದ್ರೆ ಎಕ್ಸಾಮ್ ದಲ್ಲಿ ಹೋಗಿರ್ತೀವಿ, ಓದಂತ ಸಂದರ್ಭದಲ್ಲಿ ನಮಗೆ ಹೊಸ ಕ್ವಶನ್ಗಳು ಕಾಣುವಂಥದ್ದು ಕಾಣ್ತವೆ. ಯಾಕಂದ್ರೆ ಹೊಸ ಕ್ವಶನ್ಗಳನ್ನೇ ಇಲ್ಲ, ಅವೇನಂತಂದ್ರೆ ಅದ್ರ ಬಗ್ಗೆ ನಾವೇನಂತಂದ್ರೆ ಆಳವಾದಂತ ಅಧ್ಯಯನ ಮಾಡಿರೋದಿಲ್ಲ. ಈ ಅಧ್ಯಯನ ಮಾಡಿದಿರಲ್ಲ, ಅದಕ್ಕಾಗಿ ಏನಪ್ಪಾ ಅಂದ್ರೆ ನಾವು ವಿಷಯ ಹೆಚ್ಚಿಗೆ ಹೇಳೋದಕ್ಕಿಂತ ಏನಪ್ಪಾ ಅಂದ್ರೆ ಈಗ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ಅಂತಂದ್ರೆ ನಾವು ಒಂದು ವಿಶೇಷವಾದಂತ ರೀತಿಯಲ್ಲಿ ಏನಂದ್ರೆ ಇಂಗ್ಲಿಷ್ ನಲ್ಲಿ ತಮಗೇನಪ್ಪ ಅಂದ್ರೆ ಕೆಸೆಟ್ಗೆ ನೆಟ್ಟಿಗೆ ಹೆಲ್ಪ್ ಆಗಲಿ ಎಂಬ ಒಂದು ಉದ್ದೇಶದಿಂದ ಏನಂತಂದ್ರೆ ನಾವು ಕ್ಲಾಸ್ ಅನ್ನು ಏನಂದ್ರೆ ಆರಂಭ ಮಾಡ್ತಾ ಇದೀವಿ. ಇಲ್ಲಿ ನಮ್ಗೇನಪ್ಪ ಅಂದ್ರೆ ಡೈರೆಕ್ಟ್ ಆನ್ಸರ್ ಅನ್ನು ನಾವು ಹೇಳ್ತೀವಿ, ಯಾಕಂದ್ರೆ ಸಮಯ ಅಭಾವ ಇರೋದ್ರಿಂದ. ಇಲ್ಲೇನಂದ್ರೆ ಎ ಮತ್ತು ಇಲ್ಲಿ ಎ ಮತ್ತು ಬಿ ಅಂದ್ರೆ ಇಲ್ಲೇನಂದ್ರೆ ಹೊಂದಿಸಿ ಬರೆಯೋದ್ರಲ್ಲಿ ಏನಪ್ಪ ಅಂದ್ರೆ ಕೇಳುವಂಥದ್ದು ನಾವು ಕೇಳ್ತೀವಿ. ಯಾಕಂದ್ರೆ ನಮಗೆ ಈಗಾಗಲೇ ಸೋಷಿಯಲಿಸಂ ಆಗಿರ್ಬೋದು, ಫೆಮಿನಿಸಂ ಆಗಿರ್ಬೋದು, ಎಕಾಲಜಿ ಆಗಿರ್ಬೋದು, ಮಲ್ಟಿ ಕಲ್ಚರ್ ಅಂದ್ರೆ ಇದೇನಪ್ಪ ಅಂದ್ರೆ ನಮ್ಮ ಕೆಸೆಟ್ಗೆ ಸಂಬಂಧಪಟ್ಟಂತೆ ಮತ್ತು UGC ನೆಟ್ಗೆ ಸಂಬಂಧಪಟ್ಟಂದ್ರೆ ಎಲ್ಲ ಸೇಮ್ ಸಿಲೆಬಸ್ ಇರುವಂತದ್ದು. ಬಟ್ ಏನಂದ್ರೆ ಇವೆಲ್ಲ ನಮಗೆ ಸಿಲೆಬಸ್ ನಲ್ಲಿ ಇರ್ತವೆ. ಬಟ್ ಈಗಾಗಲೇ ಅಂದ್ರೆ ಸೋಷಿಯಲಿಸಂಗೆ ಅಂದ್ರೆ ಸಮಾಜವಾದ, ಇದ್ಯಾವ್ದಕ್ಕಂತ ಅಂದ್ರೆ ಸಮಾಜವಾದಕ್ಕೆ ಯಾರು ರಾಜಶಾಸ್ತ್ರಜ್ಞರು ಬರ್ತಾರ ಅನ್ನೋದ್ರ ಬಗ್ಗೆ ಏನಪ್ಪಾ ಅಂದ್ರೆ ನಮಗೆ ಗೊತ್ತಿರೋದಿಲ್ಲ. ಬಟ್ ಗೊತ್ತಿರ್ತವೆ ಕೆಲವೇನಂದ್ರೆ ಹೊಸದಾಗಿ ಏನಪ್ಪಾ ಅಂದ್ರೆ ಈ ರೀತಿ ಹೊಂದಿಸಿ ಬರುವುದಲ್ಲಿ ಕೇಳುವಂತ ಸಂದರ್ಭದಲ್ಲಿ ಏನಂತಂದ್ರೆ ನಮ್ಗೆ ಗೊತ್ತಾಗಲ್ಲ. ಅವು ಏನಂದ್ರೆ ಸೋಷಿಯಲಿಸಂಗೆ ಸಂಬಂಧಪಟ್ಟಂತೆ, ಸಮಾಜಕ್ಕೆ ಸಂಬಂಧಪಟ್ಟಂತೆ ಯಾರು ಬರ್ತಾರೆ ಅಂದ್ರೆ ಥಾಮಸ್ ಪೈಕೆಟ್ಟಿ ಅಂತೇಳಿ ನಾವು ಹೇಳುವಂಥದ್ದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಯಾಕಂದ್ರೆ ಫೆಮಿನಿಸಂ ಅಂದ್ರೆ ಸ್ತ್ರೀವಾದಕ್ಕೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಥಿಂಕರ್ ಆದಂತ ಯಾರಪ್ಪ ಅಂದ್ರೆ ಬೆಲ್ ಹುಕ್ಸ್ ಅಂತೇಳಿ. ಮತ್ತೆ ನೆಕ್ಸ್ಟ್ ಅಂದ್ರೆ ಎಕಲಿಸಂ ಅಂದ್ರೆ ಪರಿಸರ ಸಂಬಂಧಪಟ್ಟಂತೆ ಇಲ್ಲಿ ಯಾರು ಬರ್ತಾರ ಅನ್ನೋದ್ರ ಬಗ್ಗೆ ಏನಂದ್ರೆ EF ಸೂ ಮೇಕರ್ ಅಂತೇಳಿ ಬರುವಂತದ್ದನ್ನ ನಾವು ಕಾಣುತ್ತೀವಿ. ಅದೇ ರೀತಿಯಲ್ಲಿ ಅಂದ್ರೆ ಇಲ್ಲಿ ಮಲ್ಟಿ ಕಲ್ಚರ್ ಅಂದ್ರೆ ಬಹು ಸಂಸ್ಕೃತಿ ಯಾವ್ದಂತಂದ್ರೆ ಬಹು ಸಂಸ್ಕೃತಿ ಬಗ್ಗೆ ಯಾರು ಹೇಳಾರ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗಬೇಕದಲ್ಲ. ಯಾರು ಬರ್ತಾರಂದ್ರೆ ಚಾರ್ಲಸ್ ಟೇಲರ್ ಅಂತೇಳಿ. ಯಾಕಂದ್ರೆ ಇಲ್ಲಿ ನಮಗೇನಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಹೆಚ್ಚೆಚ್ಚು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ಬೇಕು. ಹೆಚ್ಚೆಚ್ಚು ನಾಲೆಜ್ ಅನ್ನೋದ್ರೆ ಸೋಷಿಯಲಿಸಂ ಸಂಬಂಧಪಟ್ಟ ರಾಜಶಾಸ್ತ್ರಜ್ಞರು ಯಾರೇ ಇದಾರ, ಫೆಮಿನಿಸಂದಲ್ಲಿ ಯಾರೇ ಇದಾರ, ಮತ್ತು ಎಕಾಲಜಿ ಮತ್ತು ಮಲ್ಟಿಕಲ್ಚರ್ ಯಾರೇ ಇದಾರ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಸ್ಪಷ್ಟವಾದಂತ ರೀತಿಯಲ್ಲಿ ನಿಮಗೆ ಗೊತ್ತಾದ್ರೆ ನೀವೇನಂದ್ರೆ ಲಾಸ್ಟಿಗೆ ಗೆಸ್ ಹಾಕಿ, ಅಂದ್ರೆ ಗೆಸ್ ಮೇಲೆ ಏನಂತಾರೆ ಇದು ಮಿನಿಮಮ್ ಅಂದ್ರೆ 4 ಪ್ರಶ್ನೆಗಳು, 4 ಉತ್ತರಗಳು ಇರ್ತವೆ. ಅದರಲ್ಲಿ ಏನಪ್ಪ ಅಂದ್ರೆ ಒಂದನ್ನು ತೆಗೆದುಹಾಕಿ ನೀವೇನಂದ್ರೆ ಹಾಕುವಂಥದ್ದು ನಾವು ಕಾಣ್ತೀವಿ. ಇಲ್ಲಿ ನೋಡ್ರಿ, ಯಾಕಂತಂದ್ರೆ ನಮಗೇನಪ್ಪ ಅಂದ್ರೆ ಸಾಧನೆಗೆ ಬೇಕಾಗಿರುವುದು ಬರೀ ಆಶಯವಾದವಲ್ಲ, ಆಸೆಯೂ ಅಲ್ಲ, ಯಾರಿಂದಲೂ ಅಲುಗಾಡಿಸಲಾಗದ
ಪ್ರಬಲ ಇಚ್ಛಾಶಕ್ತಿ ಬೇಕಂತೆ. ಅಂದ್ರೆ ನೆಪೋಲಿಯನ್ ಹಿಲ್ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಹೇಳುವಂಥದ್ದು. ಯಾಕಂದ್ರೆ ನಾವೇನಪ್ಪ ಅಂದ್ರೆ ಇತ್ತೀಚಿನ ಸ್ಪರ್ಧಾತ್ಮಕ ಯುಗದಲ್ಲಿ ಏನಪ್ಪ ಅಂದ್ರೆ ನಾವು ಕೇವಲ ಆಸೆವಾದಿಗಳಾಗಿರಬಾರ್ದು. ಅಂದ್ರೆ ಅಲ್ಲಿ ಏನಿರ್ಬೇಕಂದ್ರೆ ನಮ್ಮಲ್ಲಿ ಏನಪ್ಪ ಅಂದ್ರೆ ಆಸೆ, ಅದ್ರ ಜೊತೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಮೇನು ಯಾವ್ದಿರ್ಬೇಕಂದ್ರೆ ಪ್ರಬಲವಾದಂತ ಇಚ್ಛಾಶಕ್ತಿ. ಅಂದ್ರೆ ಕೇವಲ ಏನಪ್ಪ ಅಂದ್ರೆ ನಾವು ಸ್ಟಡಿ ಮಾಡೋದಲ್ಲ, ಅಲ್ಲಿ ಏನಪ್ಪ ಅಂದ್ರೆ ನಾವು ಒಂದು ಜಾಬ್ ಪಡಿಬೇಕಾದ್ರೆ, ಒಂದು ವಿಷಯದ ಬಗ್ಗೆ ಏನಪ್ಪ ಅಂದ್ರೆ ಪರಿಪೂರ್ಣವಾದಂತ ಜ್ಞಾನ ಪಡಿಬೇಕಾದ್ರೆ ನಾವೇನ್ ಹೇಳ್ಬೇಕಂದ್ರೆ ನಮ್ಮಲ್ಲಿ ಪ್ರಬಲವಾದಂತ ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಏನಂತಂದ್ರೆ ಯಶಸ್ವಿಯಾದಂತ ಒಂದು ವ್ಯಕ್ತಿಗಳಾಗ್ತೀವಿ, ಪರಿಪೂರ್ಣವಾದ ಜ್ಞಾನ ಪಡ್ತೀವಿ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಉನ್ನತವಾದಂತ ಹುದ್ದೆಯನ್ನು ಪಡ್ಲಿಕ್ಕೆ ಅವಕಾಶ ಇರುವಂತದ್ರ ಬಗ್ಗೆ ನಾವು ನೆಪೋಲಿಯನ್ ಹಿಲ್ ಅವರು ಹೇಳಿರುವಂತದ್ದು ನಾವು ಕಾಣುತ್ತೀವಿ. ನೆಕ್ಸ್ಟ್ ಇನ್ನೊಂದು ನಮ್ಗೇನಪ್ಪ ಅಂದ್ರೆ ಈಗಾಗಲೇ ಇವೆಲ್ಲ ಗೊತ್ತಿರುವಂತದ್ದು. ಬಟ್ ಏನಂತಂದ್ರೆ ನಾವು ಇವು ಸರಳವಾದಂತ ಪ್ರಶ್ನೆಗಳು ಅಂತ ನಾವು ಕಾಣ್ತೀವಿ. ಬಟ್ ಎಕ್ಸಾಮ್ದಲ್ಲಿ ಹೋದಂತ ಸಂದರ್ಭದಲ್ಲಿ ಏನಂದ್ರೆ ನಮಗೆ ಇವು ಏನಪ್ಪ ಅಂದ್ರೆ ಮುಳ್ಳು ಆಗುವಂಥದ್ದು ನಾವು ಕಾಣ್ತೀವಿ. ಇಲ್ಲೇನಪ್ಪ ಅಂದ್ರೆ ನೋಡ್ರಿ, ಇದು ಒಂದಿವಸ ಬರೆಯಲ್ಲ ಏನಪ್ಪ ಅಂದ್ರೆ ಇಲ್ಲಿ ಯಾವುದು ಅಂತ ಫಸ್ಟ್ ಲೋಕಸಭಾ ಎಲೆಕ್ಷನ್ ಅಂದ್ರೆ ಇಲ್ಲಿ ಯಾವಾಗ ನಡೀತು ಅನ್ನೋದ್ರ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿರುವಂತದ್ದು. ಎಷ್ಟಂದ್ರೆ 1952 ಅಂದ್ರೆ ಇಲ್ಲಿ 1951ರಿಂದ 1952. ಇಲ್ಲೇನಪ್ಪ ಅಕ್ಟೋಬರ್ ಎಷ್ಟಪ್ಪ ಅಂದ್ರೆ 25ರಿಂದ ಫೆಬ್ರವರಿ ಎಷ್ಟಂದ್ರೆ 21ರವರೆಗೆ ನಡೆದಿರುವಂತದ್ದು ನಾವು ಕಾಣ್ತೀವಿ. ಬಟ್ ಏನಂದ್ರೆ ಇದು UGC ನೆಟ್ನಲ್ಲಿ ಏನಪ್ಪ ಅಂದ್ರೆ ನಮ್ಗೇನಪ್ಪ ಅಂದ್ರೆ 1952 ಕೊಟ್ಟಿರುವಂತದ್ದು ನಾವು ಕಾಣ್ತೀವಿ. ಯಾಕಂದ್ರೆ ನಮಗೆ ಇನ್ನೊಂದೇನಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ನಮಗೇನಪ್ಪ ಅಂದ್ರೆ ನಮ್ಮ ಭಾರತ ಸಂವಿಧಾನ ಬಂದ್ರೆ ಜಾರಿಗೆ ಆದ್ಮೇಲೆ ಏನಂದ್ರೆ ನಮಗೆ ಒಂದು ಸುಭದ್ರವಾದಂತಹ ಸರ್ಕಾರ ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಏನಂತಂದ್ರೆ ಮೊದಲು ಫಸ್ಟ್ ಲೋಕಸಭಾ ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೀತಾ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳಿರುವಂತದ್ದು. ನೆಕ್ಸ್ಟ್ ಅಡಾಪ್ಟೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಾವು ಸಂವಿಧಾನವನ್ನು ಯಾವಾಗ ಏನ್ ಮಾಡಬೇಕಂದ್ರೆ ಅಳವಡಿಸಿಕೊಂಡಿವಿ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕೇಳಿರುವಂತದ್ದು ಕಾಣ್ತೀವಿ. ಇಲ್ಲಿ ಅಂದ್ರೆ 1950 ಇಲ್ಲಿ ಜನವರಿ 26ರಿಂದ ನಾವೇನ್ ಮಾಡ್ತೀವಿ ಸಂವಿಧಾನವನ್ನು ನಾವು ಅಳವಡಿಸಿಕೊಂಡಿರುವಂತದ್ದು ನಾವು ಈಗಾಗಲೇ ನಿಮ್ಗೆಲ್ಲ ಗೊತ್ತು. ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ ಫಸ್ಟ್ ರಿಪಬ್ಲಿಕ್ ಡೇ ಅಂತೇಳಿ, ಅಂದ್ರೆ ನಾವು ಫಸ್ಟ್ ರಿಪಬ್ಲಿಕ್ ಡೇ ಯಾವಾಗ ಇದು ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾವು ಕೇಳುವಂತದ್ದು. 1949 ಅಂದ್ರೆ ಇಲ್ಲಿ ನವೆಂಬರ್ 26 ಮಾಡ್ತೀವಿ ನಾವು ಫಸ್ಟ್ ರಿಪಬ್ಲಿಕ್ ಡೇ ನಾವೇನ್ ಮಾಡ್ತೀವಿ ಮಾಡಿರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಪ್ರೊಮಲ್ಗೇಷನ್ ಎಮರ್ಜೆನ್ಸಿ ಅಂತೇಳಿ, ಅಂದ್ರೆ ತುರ್ತು ಪರಿಸ್ಥಿತಿ ಘೋಷಣೆ ಯಾವಾಗ ಆಯ್ತಂತ ಅನ್ನೋದ್ರ ಬಗ್ಗೆ ಏನಾದ್ರೆ ಕೇಳಿರುವಂತದ್ದು. ಇಲ್ಲಿ 1975 ಇಲ್ಲೇನಪ್ಪ ಅಂದ್ರೆ ಡೇಟ್ ಎಷ್ಟಪ್ಪ ಅಂದ್ರೆ ಜೂನ್ ಎಷ್ಟಂದ್ರೆ 25ರಲ್ಲಿ ಏನಂದ್ರೆ ಜೂನ್ 25. ಎಲ್ಲಿವರೆಗೆ ಇದು ತುರ್ತು ಪರಿಸ್ಥಿತಿ ಇತ್ತಂದ್ರೆ 1977ವರೆಗೆ ಇತ್ತಂತ ಹೇಳುವಂಥದ್ದು. ಇಲ್ಲಿ ಈ ಅವಧಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದರೆ ಯಾರಪ್ಪ ಅಂದ್ರೆ ಭಾರತದ ಮೊದಲ ಮಹಿಳೆ ಪ್ರಧಾನಿ ಅಂತ ಇಂದಿರಾ ಗಾಂಧಿ ಅವಧಿಯಲ್ಲಿ ಕಾಣುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲೇನಪ್ಪ ಅಂದ್ರೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಮಹಾತ್ಮ ಗಾಂಧಿ ಅವರು ಇದ್ದೇ ಇರ್ತವೆ. ಯಾಕಂದ್ರೆ ನಾವೇನಂತಂದ್ರೆ 1ನೇ ತರಗತಿಯಿಂದ ಅಂದ್ರೆ PG ವರೆಗೆ ಪ್ರತಿ ಅಂದ್ರೆ ಗಾಂಧಿ ಬಗ್ಗೆ ನಾವು ಭಾರತದ ರಾಷ್ಟ್ರಪಿತ ಅನ್ನೋದ್ರ ಬಗ್ಗೆ ಗೊತ್ತು, ಗಾಂಧಿ ಬಗ್ಗೆ ವಿಚಾರಗಳು ಇದ್ದೇ ಇರುವಂತದ್ದು ನಾವು ಕಾಣ್ತೀವಿ. ಬಟ್ ಇಲ್ಲೇನಂದ್ರೆ ಈ ರೀತಿಯ ಪ್ರಶ್ನೆ ಇದೆ, ಏನಂದ್ರೆ ಹೂ ಫೌಂಡೆಡ್ ದ ಆಲ್ ಇಂಡಿಯಾ ಹರಿಜನ ಸಂಘ ಅಂತೇಳಿ. ಆಲ್ ಇಂಡಿಯಾ ಹರಿಜನ ಸಂಘ ಅಂದ್ರೆ ಅಖಿಲ ಭಾರತ ಹರಿಜನ ಸಂಘವನ್ನು ಯಾರು ಯಾರು ಸ್ಥಾಪನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೇಳಿರುವಂತದ್ದು. ಯಾರಪ್ಪ ಅಂದ್ರೆ M ಗಾಂಧಿ ಅಂದ್ರೆ ಮಹಾತ್ಮ ಗಾಂಧಿ ಅವ್ರು ಏನ್ ಮಾಡ್ತಾರ ಸ್ಥಾಪನೆ ಮಾಡಿರುವಂತದ್ದು ನಮಗೆ ಗೊತ್ತು. ಯಾಕಂದ್ರೆ ಇಲ್ಲಿ
ಮೇನು ಮಹಾತ್ಮ ಗಾಂಧಿಯವರ ಬಗ್ಗೆ ಏನಂದ್ರೆ ಅವರ ಕೃತಿಗಳ ಆಗಿರ್ಬೋದು ಮತ್ತು ಅವರ ವಿಚಾರಗಳಾಗಿರ್ಬೋದು ಈಗಾಗಲೇ ಏನಪ್ಪ ಅಂದ್ರೆ ನಾವು ಕೇಳುವಂಥದ್ದು ಕಾಣ್ತೀವಿ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಇವರ ಮಹಾತ್ಮ ಗಾಂಧಿಯವರು ಏನಪ್ಪ ಅಂದ್ರೆ ಗ್ರಾಮ ಸ್ವರಾಜ್ಯ, ಈ ಗ್ರಾಮ ಸ್ವರಾಜ್ಯದ ಬಗ್ಗೆ ರಾಮ ಮತ್ತು ಪ್ರತಿ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಅಂದ್ರೆ ಅಧಿಕಾರದ ವಿಕೇಂದ್ರದ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿರುವಂತದ್ದು ಕಾಣುತ್ತೀವಿ. ನೆಕ್ಸ್ಟ್ ಮತ್ ನೋಡ್ರಿ ಮತ್ತೇನಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಪಟ್ಟದಂತೆ ಅಂತಾರಾಷ್ಟ್ರೀಯ ಸಂಬಂಧ ಯಾವ ರೀತಿಯಾಗಿ ಇರುತ್ತದ ಅನ್ನೋದ್ರ ಬಗ್ಗೆ ಏನಂದ್ರೆ ಕೇಳಿರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ವೆಸ್ಟರ್ನ್ ಆಗಿರ್ಬೋದು, ಮತ್ತೆ ಆಧುನಿಕ ಚಿಂತಕರಾಗಿರ್ಬೋದು, ಮತ್ತೇನಂದ್ರೆ ಇದರಲ್ಲಿ ಏನಪ್ಪ ಅಂದ್ರೆ ನಾವು ಹೆಚ್ಚಿನ ರೀತಿಯಲ್ಲಿ ಎಡುವುದು ಯಾವುದಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿರುವಂತ ರಾಜಕೀಯ ಥಿಂಕರ್ ಬಗ್ಗೆ ನಾವು ಎಡುವಂತ ಕಾಣ್ತ. ಅಂದ್ರೆ ಅಲ್ಲಿ ಏನಂದ್ರೆ ಇಂಟರ್ನ್ಯಾಷನಲ್ ಸಂಬಂಧಪಟ್ಟಂತೆ ವ್ಯಕ್ತಿಗಳು ಬರ್ತಾರೆ. ಆ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ನಮ್ಗೆ ಏನಂದ್ರೆ ಪರಿಪೂರ್ಣವಾದಂತ, ಯಾಕಂದ್ರೆ ನಾವು PG ಮುಗಿಸಿದಂತ ಸಂದರ್ಭ ಅಂತಾರಾಷ್ಟ್ರೀಯ ಸಂಬಂಧ ಬಗ್ಗೆ ಏನಪ್ಪಾ ಅಂದ್ರೆ ಡಿಗ್ರಿ ಲೆವೆಲ್ ಅಲ್ಲಿ ಆಗಿ PG ಲೆವೆಲ್ ಅಲ್ಲಿ ಕೆಲವರು ನೋಡಿದ್ದು. ಬಟ್ ಕೆಲವು ವ್ಯಕ್ತಿಗಳು ಏನಪ್ಪಾ ಅಂದ್ರೆ ಹೊಸದಾಗಿ ಬಂದ್ಬಿಡ್ತಾರೆ. ಬಂದಂತ ಸಂದರ್ಭದಲ್ಲಿ ನಮಗೆ ಅದು ಸರಿಯಾದ ಮಾಹಿತಿ ಸಿಗಲ್ಲ. ನಾವೇನಂತಂದ್ರೆ ಕೆಲವು ಕ್ವಶನ್ಗಳನ್ನು ನೋಡೋದ್ರಿಂದ ಕೆಲವು ಬೇರೆ ಬೇರೆ ವ್ಯಕ್ತಿಗಳಿಂದ ನಾವೇನಂದ್ರೆ ನಾಲೆಜ್ ಅನ್ನು ಪಡೆದುಕೊಳ್ಬೇಕಾಗ್ತದ. ಇಲ್ಲಿ ನೋಡ್ರಿ ಯಾವ್ದಪ್ಪ ಅಂದ್ರೆ A ಮತ್ತು B ಅಂದ್ರೆ ಇದರಲ್ಲಿ ಹೆಂಗಂದ್ರೆ ಮ್ಯಾಚಿಂಗ್ ನಾವು ಮಾಡಬೇಕಾಗಿರ್ತದ. ಇಲ್ಲೇನಪ್ಪ ಅಂದ್ರೆ ವರ್ಲ್ಡ್ ಸಿಸ್ಟಮ್ ಥಿಯರಿ ಅಂತೇಳಿ ಅಂದ್ರೆ ಏನಪ್ಪ ಅಂದ್ರೆ ವಿಶ್ವ ವ್ಯವಸ್ಥೆಯ ಸಿದ್ಧಾಂತ. ಯಾವುದು ಅದು ವಿಶ್ವ ವ್ಯವಸ್ಥೆಯ ಸಿದ್ಧಾಂತ ಅನ್ನೋದ್ರ ಬಗ್ಗೆ ಇದು ಯಾರು ಹೇಳ್ಯಾರ ಅನ್ನೋದ್ರ ಬಗ್ಗೆ ಕೇಳಿರೋಂಥದ್ದು ನಾವು ಕಾಣ್ತೇವೆ. ವಿಶ್ವ ವ್ಯವಸ್ಥೆ ಇಲ್ಲಿ ಯಾರು ಬರ್ತಾರಂದ್ರೆ ಇಮಾನ್ಯುಯಲ್ ವಾಟರ್ಸ್ಟೈನ್ ಅಂತೇಳಿ ನೋಡ್ರಿ. ಅಂತ ಇಂಥ ವ್ಯಕ್ತಿಗಳೇನಪ್ಪ ಅವ್ರು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಹೊಂದಿಸಿ ಬರೆಯುವುದು, ಮ್ಯಾಚಿಂಗ್ ಕೇಳುವಂಥದ್ದಲ್ಲಿ ನಮಗೆ ಕಂಡಾಗ ಏನಪ್ಪ ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಆಗಲ್ಲ. ಅಂದ್ರೆ ನಾವೇನಂದ್ರೆ ಇಲ್ಲಿ ಪ್ರತಿಯೊಂದದ್ರ ಬಗ್ಗೆ ಏನಂದ್ರೆ ಮಾಹಿತಿಯನ್ನು ಪಡೆದುಕೊಂಡಾಗ ಮಾತ್ರ ನಮಗೆ ಗೊತ್ತಾಗುವಂಥದ್ದು ಕಾಣ್ತೀವಿ. ಇಲ್ಲಿ ಅಂದ್ರೆ ವಿಶ್ವ ವ್ಯವಸ್ಥೆಯ ಸಿದ್ಧಾಂತ ಅಂದ್ರೆ ಇಲ್ಲಿ ಪ್ರತಿಯೊಂದು ಏನಪ್ಪ ನಮ್ಮಲ್ಲಿ ಜಾಗತಿಕ ವ್ಯವಸ್ಥೆ ಇದೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ವ್ಯವಸ್ಥೆ ಯಾವ ರೀತಿ ಇದೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಏನಪ್ಪಾ ಅಂದ್ರೆ ರಾಜ್ಯಗಳಾಗಿರ್ಬೋದು, ದೇಶಗಳ ನಡೆಯಲಾಗಿರ್ಬೋದು ಯಾವ ರೀತಿಯಾದಂತ ಒಂದು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಹೇಳುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸೋಷಿಯಲ್ ಕಾನ್ಸ್ಟ್ರಕ್ಟಿವಿಸಮ್ ಅಂತೇಳಿ ಅಂದ್ರೆ ಇದೇನಪ್ಪ ಅಂದ್ರೆ ಸಾಮಾಜಿಕ ರಚನೆ ಅಂತೇಳಿ. ಇದು ಯಾವ್ದಪ್ಪ ಅಂದ್ರೆ ಸಾಮಾಜಿಕ ರಚನೆ ಬಗ್ಗೆ ಹೇಳ್ತಾರೆ. ಇಲ್ಲಿ ಯಾರು ಬರ್ತಾರ ಅನ್ನೋದ್ರ ಬಗ್ಗೆ ನಾವು ಕೇಳುವಂಥದ್ದು. ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ವೆಂಟ್ ಅಂತೇಳಿ. ಇಲ್ಲಿ ಸಾಮಾಜಿಕ ಸಂರಚನೆ ಮತ್ತು ರಚನೆಯಲ್ಲಿ ಯಾರು ಬರ್ತಾರ ಅನ್ನೋದ್ರ ಬಗ್ಗೆ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಏನಂದ್ರೆ ನಮ್ಮಲ್ಲಿ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಆಗಿರ್ಬೋದು, ಇಲ್ಲಿ ಅಂದ್ರೆ ಸಾಮಾಜಿಕವಾದಂತಹ ರಚನೆ ಮತ್ತು ಸಮಾಜದ ಬದಲಾವಣೆ ಬಗ್ಗೆ ಆಗಿರುವಂಥದ್ದು, ಮತ್ತು ಇಲ್ಲಿ ಏನಂದ್ರೆ ಸಮಾಜ ಮತ್ತು ರಾಜಕೀಯ ಒಂದು ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನಾವು ನೋಡುವಂಥದ್ದು. ಇಲ್ಲಿ ಡೆಫೆನ್ಸಿವ್ ರಿಯಲಿಸಮ್ ಅಂತೇಳಿ ಅಂದ್ರೆ ಏನಪ್ಪ ಅಂದ್ರೆ ರಕ್ಷಣಾತ್ಮಕ ವಾಸ್ತವವಾದ ಅಂತೇಳಿ. ಯಾವ್ದಪ್ಪ ಅಂದ್ರೆ ರಕ್ಷಣಾತ್ಮಕ ವಾಸ್ತವವಾದ. ಇಲ್ಲಿ ರಕ್ಷಣಾತ್ಮಕ ವಾಸ್ತವದ ಬಗ್ಗೆ ಯಾರು ಹೇಳಾರ ಅಂತ ಅನ್ನೋದ್ರ ಬಗ್ಗೆ ಯಾರಂದ್ರೆ ಕೆನೆತ್ ವಾರ್ಜ್ ಅಂತೇಳಿ. ಇದನ್ನ ನಾವೇನಾದ್ರೆ ಕೆನೆತ್ ವಾರ್ಜ್ ಅವ್ರೇನಪ್ಪ ಅಂದ್ರೆ ಇದನ್ನ ಡಿಫೆನ್ಸಿವ್ ರಿಯಲಿಸಮ್ ಅಂದ್ರೆ ರಕ್ಷಣಾತ್ಮಕ ಅಂದ್ರೆ ಇದನ್ನ ನ್ಯೂ ರಿಯಲಿಸಮ್ ಅಂತೇಳಿ ಅಂದ್ರೆ ಹೊಸ ವಾಸ್ತವವಾದ ಅನ್ನೋದ್ರ ಬಗ್ಗೆ ನಾವು ಹೇಳುವಂಥದ್ದು. ಇಲ್ಲಿ ಕೆನೆತ್ ವಾರ್ಜ್ ಅವ್ರೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಸ್ಟ್ರಕ್ಚರ್ ರಿಯಲಿಸಮ್ ಬಗ್ಗೆ ಹೇಳುವಂತಂದ್ರೆ ರಚನಾತ್ಮಕ ವಾಸ್ತವದ ಬಗ್ಗೆ ಹೇಳಿರುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಇಲ್ಲಿ ಅಟೆನ್ಸಿವ್ ರಿಯಲಿಸಮ್ ಅಂತ ಹೇಳುವಂಥದ್ದು. ಅಟೆನ್ಸಿವ್ ರಿಯಲಿಸಮ್ ಬಗ್ಗೆ ಯಾರು ಬರ್ತಾರ ಅನ್ನೋದ್ರ ಬಗ್ಗೆ ಯಾರಂದ್ರೆ ಜಾನ್ ಮೆರ್ಸಿ ಮೇಯರ್ ಅಂತೇಳಿ ಬರುವಂತರ ಬಗ್ಗೆ ನಾವು ನೋಡುವಂಥದ್ದು. ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ 5ನೇ ಪ್ರಶ್ನೆ, ಹೂ ರೋಟ್ ಹಿಂದೂ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಯಲಿಸಮ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದ ಹಿಂದೂ ಸಿದ್ಧಾಂತ. ಹಿಂದೂ ಸಿದ್ಧಾಂತ ನಮ್ಮಂದ್ರೆ ಯಾರು ಬರೆದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳಿರುವಂತದ್ದು ನಾವು ಕಾಣ್ತೀವಿ.
ಇಲ್ಲಿ ಯಾರು ಬರ್ತಾವ ಅಂದ್ರೆ ಬೆನಯ್ ಕುಮಾರ್ ಸರ್ಕಾರ್ ಅಂತೇಳಿ. ಇಲ್ಲಿ ಏನ್ ನೋಡ್ರಿ, ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಹಿಂದೂ ಸಿದ್ಧಾಂತ ಅಂತಂದ್ರೆ, ಯಾಕಂದ್ರೆ ಇಂಥ ಪ್ರಶ್ನೆಗಳು ನಾವು ಕೇಳಿದಂತ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳನ್ನಪ್ಪ ಅಂದ್ರೆ ನಾವು ನೋಡಿರೋದಿಲ್ಲ. ಬಟ್ ಏನಂದ್ರೆ ನೋಡ್ರಿ, ಯಾವುದೇ ಒಂದು ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಅಂದ್ರೆ ಸಂಬಂಧ ಬಗ್ಗೆ ಹಿಂದೂ ಸಿದ್ಧಾಂತ ಬರದಾರ ಅಂತಂದ್ರೆ ಇಲ್ಲಿ ಇವ್ರೇನಪ್ಪ ಅಂದ್ರೆ ಯಾರನ್ನು ಫಾಲೋ ಅಪ್ ಮಾಡಿರ್ತಾರ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗಬೇಕಾಗ್ತದೆ. ಇಲ್ಲಿ ಏನಪ್ಪ ಅಂದ್ರೆ ಏನಿಲ್ಲ, ನಮ್ಮ ಪ್ರಾಚೀನ ರಾಜಕೀಯ ಚಿಂತಕರಾದಂಥವ್ರು ಯಾರು ಬರ್ತಾರಪ್ಪ ಅಂದ್ರೆ ಕೌಟಿಲ್ಯ. ಯಾರು? ಕೌಟಿಲ್ಯ. ಕೌಟಿಲ್ಯ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿರುವಂತದ್ದು ಯಾವ್ದಪ್ಪ ಅಂದ್ರೆ ಅರ್ಥಶಾಸ್ತ್ರ. ಯಾವುದು? ಅರ್ಥಶಾಸ್ತ್ರ. ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಯಾರು ಬರ್ತಾರ? ಮನುಸ್ಮೃತಿ. ಮನುಸ್ಮೃತಿ ಏನಪ್ಪ ಅಂದ್ರೆ ಮನುಸ್ಮೃತಿ ಮತ್ತು ಯಾವ್ದಂದ್ರೆ ಇದು ಅರ್ಥಶಾಸ್ತ್ರ. ಇಲ್ಲೇನಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಏನಪ್ಪ ಅಂದ್ರೆ ಈ ವಿಚಾರಗಳನ್ನು ನಾವು ನೋಡ್ತೀವಿ. ವಿಚಾರಗಳು ಏನಪ್ಪ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಕೋಟಿಲಿಂದ ಅಂತಂದ್ರೆ ವಿದೇಶಾಂಗ ನೀತಿ ಆಗಿರ್ಬೋದು, ಮತ್ತಿನ್ನೊಂದಂದ್ರೆ ಬೇರೆ ಬೇರೆ ರಾಜ್ಯಗಳು ಯಾವ್ಯಾವ ರೀತಿಯಾಗಿ ಅನ್ಯೋನ್ಯವಾಗಿ ಆಗಿರುವಂತದ್ದು ಆಗಿರ್ಬೋದು, ಮತ್ತು ಇನ್ನೊಂದಂದ್ರೆ ಈ ಪ್ರತಿಯೊಂದು ವಿಚಾರಗಳು ಇರ್ತಾವಲ್ಲ, ಇಲ್ಲಿ ರಾಜ್ಯದ ಬಗ್ಗೆ ಆಗಿರ್ಬೋದು. ಇಲ್ಲೇನಪ್ಪ ಅಂದ್ರೆ ನಮಗೆ ಸ್ಪೆಸಿಫಿಕ್ ಆಗಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇದರಲ್ಲಿ ಏನಪ್ಪ ಅಂದ್ರೆ ವಿದೇಶಾಂಗ ನೀತಿ. ಯಾವುದು? ವಿದೇಶಾಂಗ ನೀತಿ. ಮತ್ತು ಇದು ಬರ್ತದೆ ಯಾವ್ದಂತಾರೆ ಮೈತ್ರಿ ಬರ್ತದೆ, ಅಂದ್ರೆ ಮೈತ್ರಿ. ಮತ್ತು ಏನಂತಾರೆ ಶಕ್ತಿ ಸಮತೋಲನ. ಶಕ್ತಿ ಸಮತೋಲನ ಅಂದ್ರೆ ಇವರು ಹೇಳದಂತ ವಿಚಾರಗಳು ಇವಾಗ ಆಧುನಿಕ ಯುಗಕ್ಕೆ ಏನ್ ಮಾಡ್ತಾರ, ಲಿಂಕ್ ಮಾಡ್ತಾರ. ಏನ್ ಮಾಡ್ತಾರಪ್ಪ ಅಂದ್ರೆ ಲಿಂಕ್ ಮಾಡುವಂಥದ್ದು. ಇವು ಅಂದ್ರೆ ಇದಕ್ಕೇನಂದ್ರೆ ಲಿಂಕ್ ಮಾಡುವಂತ ಒಂದು ವಿಚಾರಗಳು ಯಾರು ಹೇಳ್ಯಾರಪ್ಪ ಅಂತಂದ್ರೆ ಬೆನಯ್ ಕುಮಾರ್ ಸರ್ಕಾರ. ಇನ್ನೊಂದೇನಪ್ಪ ಅಂದ್ರೆ ಪ್ರತಿಯೊಂದು ರಾಜಕೀಯ ಶಾಸ್ತ್ರಜ್ಞರು ಏನಪ್ಪ ಅಂದ್ರೆ ಏನ್ ಮಾಡ್ತಾರ ಅಂತಂದ್ರೆ ಇವರಲ್ಲಿ ಪ್ರಾಚೀನ ಇವೆಲ್ಲನಪ್ಪ ಅಂದ್ರೆ ಇವೆಲ್ಲ ಇದಾವಲ್ಲ ಅಂತಂದ್ರೆ ಇವು ಎರಡೇನಪ್ಪ ಅಂದ್ರೆ ಹಿಂದೂ ಯಾವುದು? ಹಿಂದೂ ಪ್ರಾಚೀನ ಗ್ರಂಥಗಳು ಇವೆಲ್ಲ. ಹಿಂದೂ ಪ್ರಾಚೀನ ಗ್ರಂಥಗಳು ಇವೆಲ್ಲ ಏನಂತಾರೆ ಒಂದು ಆಧುನಿಕ ಯುಗ ಆಗಿರ್ಬೋದು. ಒಟ್ಟು ಏನಂದ್ರೆ ಒಂದು ರಾಜ್ಯಶಾಸ್ತ್ರ ಮೊದಲು ಅಧ್ಯಯನ ಮಾಡಿದ್ರೆ ಯಾರಪ್ಪ ಅಂದ್ರೆ ನಮ್ಮ ಪ್ರಾಚೀನ ಭಾರತೀಯರು ಯಾರಪ್ಪ ಅಂದ್ರೆ ಕೌಟಿಲ್ಯ, ಮನುಸ್ಮೃತಿ ಇವರೆಲ್ಲ ಏನಪ್ಪ ಅಂದ್ರೆ ಅಧ್ಯಯನ ಮಾಡಿರ್ತಾರೆ. ಇವರಂದ್ರೆ ಒಂದು ಸುವ್ಯವಸ್ಥಿತವಾದಂತ ರೀತಿಯಲ್ಲಿ ಮಾಡಿರೋದಿಲ್ಲ. ಬಟ್ ಗ್ರೀಕಿನ ಅರಿಸ್ಟಾಟಲು ಇವರೇನಪ್ಪ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ನೋಡ್ರಿ, ಯಾಕಂದ್ರೆ ನಮಗೆ ಮತ್ತೇನಪ್ಪ ಅಂದ್ರೆ ನಾವು ನಮ್ಮ ಭಾರತದ ಸಂವಿಧಾನಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ನಾವು ಬಂದ್ಬಿಟ್ಟಿವಿ. ಇಲ್ಲೇನಪ್ಪ ಅಂದ್ರೆ ಕ್ವಶನ್ ಕೇಳಿರುವಂತದ್ದು ಏನು ಕೇಳೇನಪ್ಪ ಅಂತಂದ್ರೆ ಇದು UGC ನೆಟ್ ನಲ್ಲಿ ಏನಂದ್ರೆ ಕೇಳಿರುವಂತದ ಒಂದು ಪ್ರಶ್ನೆ. ಇಲ್ಲಿ ಯಾವ್ದಂತಾರೆ ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಈಸ್ ಎ ಜಸ್ಟಿಸಬಲ್ ರೈಟ್ ಅಂದ್ರೆ ಇದೇನಪ್ಪ ಅಂದ್ರೆ ಇಲ್ಲಿ ಯಾವುದು ನ್ಯಾಯಸಮ್ಮತವಾದಂತ ಹಕ್ಕು ಆಗ್ಯದ ಅನ್ನೋದ್ರ ಬಗ್ಗೆ ಕೇಳಿರುವಂತದ್ದು. ಯಾವ್ದಂದ್ರೆ ನ್ಯಾಯಸಮ್ಮತವಾದ ನ್ಯಾಯಸಮ್ಮತದ ಹಕ್ಕುಗಳು ಅಂತ ಕೇಳುವಂಥದ್ದು. ಇದರಲ್ಲಿ ಏನಪ್ಪ ಅಂದ್ರೆ ನ್ಯಾಯಸಮ್ಮತದ ಹಕ್ಕುಗಳು ಯಾವುದು ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ನಾವು ಇಲ್ಲಿ ಪ್ರಶ್ನೆ ಕೇಳಿರ್ತಾರ. ಇದ್ರಿಗೆ ಏನಪ್ಪ ಅಂದ್ರೆ ಕಾಮನ್ ಏನಪ್ಪ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ ಅಂದ್ರೆ ರಾಜ್ಯನಿರ್ದೇಶಕ ತತ್ವಗಳು. ಯಾವ್ದಪ್ಪ ಅಂದ್ರೆ ರಾಜ್ಯನಿರ್ದೇಶಕ ತತ್ವಗಳೇನಪ್ಪ ಅಂದ್ರೆ ಇವು ನ್ಯಾಯಸಮ್ಮತವಾದಂತ ಹಕ್ಕುಗಳಲ್ಲ. ನೆಕ್ಸ್ಟ್ ಅಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಅಂತೇಳಿ ಇಲ್ಲಿ ಏನಪ್ಪ ಅಂದ್ರೆ ಇವು ಮೂಲಭೂತ ಕರ್ತವ್ಯಗಳು. ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ರಿಯಂಬಲ್, ಇದೇನಪ್ಪ ಅಂದ್ರೆ ಪೂರ್ವ ಪೀಠಿಕೆ ಕಾಮನ್ ಆಗಿರುವಂಥದ್ದು. ನೆಕ್ಸ್ಟ್ ಏನಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಫಂಡಮೆಂಟಲ್ ರೈಟ್ ಏನಪ್ಪ ಅಂದ್ರೆ ನಮ್ಮಲ್ಲಿ ಈಗಾಗಲೇ ಫಂಡಮೆಂಟಲ್ ಇರುವಂತ ಹಕ್ಕುಗಳೇನಪ್ಪ ಅಂದ್ರೆ 6 ಇರ್ತಾವ. ಸಮಾನತೆ ಇವೇನು ಹೇಳಬೇಕು ನಿಮ್ಗೆ ಮಿನಿಮಮ್ ಅಂದ್ರೆ 6 ಇರುವಂತದ್ದು ನಾವು ಕಾಣ್ತೀವಿ. ಬಟ್ ಇದೇನಪ್ಪ ಅಂದ್ರೆ ಇದು ಜಸ್ಟಿಸಬಲ್ ರೈಟ್ ಅಂತ ಹೇಳುವಂಥದ್ದು ಯಾವ್ದಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳುವಂಥದ್ದು. ಈ ಕಾಮನ್ ಆಗಿ ಏನಪ್ಪ ಅಂದ್ರೆ ಇದು ಒಂದು ಯಾವ್ದಂದ್ರೆ ರಾಜ್ಯನಿರ್ದೇಶಕ ತತ್ವ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಏನ್ ಮಾಡ್ತದ ಅಂದ್ರೆ ಮಾರ್ಗದರ್ಶನ ನೀಡುತ್ತದ. ಇದೇನ್ ಮಾಡ್ತದ? ಮಾರ್ಗದರ್ಶನ ನೀಡುವಂಥದ್ದು ನಾವು ಕಾಣ್ತೀವಿ. ಅಂದ್ರೆ ಈ ರೀತಿಯಾದಂತ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಹೇಳುವಂಥದ್ದು. ಇಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಇಲ್ಲಿ ಇದು ಕರ್ತವ್ಯಗಳು
ಅಂದ್ರೆ ನಾವು ನಮ್ಮ ದೇಶಕ್ಕೆ ನಾವು ಏನಪ್ಪಾ ಅಂದ್ರೆ ಮೂಲಭೂತ ಹಕ್ಕುಗಳು ಯಾವ ರೀತಿ ಹಕ್ಕುಗಳನ್ನು ಪಡೆದುಕೊಂಡಿವಲ್ಲ, ನಾವು ದೇಶಕ್ಕೆ ಯಾವ ರೀತಿಯಾಗಿ ಕರ್ತವ್ಯಗಳನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತದೆ. ಇಡೀ ಪ್ರಪಂಚದಲ್ಲಿ ಅಂದ್ರೆ ದೇಶದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಡ್ಯೂಟೀಸ್ಗಳನ್ನ ಕರ್ತವ್ಯಗಳನ್ನು ಮಾಡುವಂತ ಒಂದು ದೇಶ ಯಾವುದಪ್ಪ ಅಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಜಪಾನ್ ಅಂತ ನಾವು ಹೇಳುವಂತದ್ದು. ಜಪಾನ್ ದೇಶ ಬರ್ತದೆ. ಈಗಾಗಲೇ ಪ್ರಿಯಂಬಲ್ ಅಂತ ಅಂದ್ರೆ ಇದು ಪೂರ್ವ ಪೀಠಿಕೆ, ಇದನ್ನ ಬಂದ್ರೆ ಸಂವಿಧಾನದ ಒಡಿವೆ ಅಂತ ಹೇಳುವಂಥದ್ದು ಮತ್ತು ಸಂವಿಧಾನದ ಜಾತಕ ಅಂತೇಳಿ ಕೆ ಎಂ ಮುನ್ಷೂರ್ ಹೇಳುವಂಥದ್ದು ನಾವು ಕಾಣುವಂಥದ್ದು. ನೆಕ್ಸ್ಟ್ ಏನ್ ಮಾಡೋದಂದ್ರೆ ಏಳ ಪ್ರಶ್ನೆ, ದ ಕಾನ್ಸೆಪ್ಟ್ ಆಫ್ ಐಲ್ಯಾಂಡ್ ಆಫ್ ಒಲಿಗರ್ಚಿ ಅಂತ. ಇದನ್ನ ಏನಪ್ಪಾ ಅಂದ್ರೆ ಕಬ್ಬಿಣ ಅಂದ್ರೆ ಒಲಿಗರ್ಚಿಯ ಕಬ್ಬಿಣ ಕಾನೂನನ್ನು ಯಾರು ಮಾಡ್ಯಾರ? ಒಲಿಗರ್ಚಿ ಅಂದ್ರೆ ಅಲ್ಪ ಜನಾಧಿಪತ್ಯ ಅಂತ ನಾವು ಹೇಳ್ತೀವಲ್ಲ, ಅಂದ್ರೆ ಅಲ್ಪ ಜನಾಧಿಪತ್ಯ ಅದ್ರ ಬಗ್ಗೆ ಹೇಳಿರುವಂತದ್ದು ಕಾಣ್ತದೆ. ಇದ್ರಾಗ ಯಾರು ಹೇಳ್ತಾರಪ್ಪ ಅಂದ್ರೆ ರಾಬರ್ಟ್ ಮೈಕಲ್ಸ್ ಅಂತ ಹೇಳಿರುವಂತದ್ದು. ಯಾಕಂದ್ರೆ ನೋಡ್ರಿ, ನಮ್ಮಲ್ಲಿ ಅಲ್ಪ ಜನಾಧಿಪತ್ಯ ಅಂದ್ರೆ ಇಲ್ಲಿ ಕೇವಲ ಏನಂತಂದ್ರೆ ಅಧಿಕಾರ ಮಾಡೋರು ಯಾರಪ್ಪ ಅಂದ್ರೆ ಕೇವಲ ಸಣ್ಣ ಗುಂಪು ಏನ್ ಮಾಡ್ತಾರ ಅಧಿಕಾರವನ್ನು ಚಲಾಯಿಸುವಂತದ್ರ ಬಗ್ಗೆ ನಾವು ನೋಡ್ತೀವಿ. ಇದನ್ನ ಏನಪ್ಪಾ ಅಂದ್ರೆ ಒಂದು ರೀತಿಯಾದಂತ ರೀತಿಯಲ್ಲಿ ಅಂದ್ರೆ ಒಲಿಗರ್ಚ್ ಅಂದ್ರೆ ಸಣ್ಣ ಗುಂಪು ಅಂದ್ರೆ ನಾವು ಒಂದು ರೀತಿಯಲ್ಲಿ ಎಲಿಟಿ ಅಂದ್ರೆ ಗಣ್ಯ ವ್ಯಕ್ತಿಗಳು ಸ್ವಲ್ಪ ನಿಯರ್ ಆಗಿ ಇರುವಂತದ್ದು ನಾವು ಇಲ್ಲಿ ಕಾಣುವಂತಂದ್ರೆ ಅಲ್ಪ ಜನಾಧಿಪತ್ಯ ಮಿತ ಜನಾಧಿಪತ್ಯ ಆಡಳಿತ ಮಾಡುವಂತ ಒಂದು ವ್ಯವಸ್ಥೆ ಬಗ್ಗೆ ಹೇಳುವಂಥದ್ದು. ಇಲ್ಲಿ ಏನ್ ಮಾಡಂದ್ರೆ ಐಲ್ಯಾಂಡ್ ಆಫ್ ಒಲಿಗರ್ಚಿ ಇದು ಯಾರ್ದ ಕಾನ್ಸೆಪ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಕೇಳಿದಂತ ಸಂದರ್ಭದಲ್ಲಿ ನೀವೇನು ಏನ್ ಮಾಡ್ಬೇಕಂದ್ರೆ ರಾಬರ್ಟ್ ಮೈಕೆಲ್ಸ್ ಅಂತ ಹೇಳಿ ನೀವು ಹೇಳಿದ್ರೆ ಸಾಕು. ನೆಕ್ಸ್ಟ್ 1ನೇ ಪ್ರಶ್ನೆ, ದ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಡಿಕಾಯ್ ಅಂದ್ರೆ ಏನಂದ್ರೆ ರಾಜಕೀಯ ವಿನಾಶ. ಅಂದ್ರೆ ರಾಜಕೀಯ ವಿನಾಶ ಹೇಳುವಂಥದ್ದು. ವಿನಾಶ ಅಂದ್ರೆ ನಾಶ ಆಗುವಂಥದ್ದು. ಇದನ್ನ ಯಾರು ಹೇಳ್ಯಾರ ಅನ್ನೋದ್ರ ಬಗ್ಗೆ ನಾವು ಕೇಳಿರುವಂಥದ್ದು ನಾವು ಕಾಣ್ತೀವಿ. ಇಲ್ಲೇನಪ್ಪ ಅಂದ್ರೆ ಯಾರು ಹೇಳ್ತಾರಪ್ಪ ಅಂದ್ರೆ ಸ್ಯಾಮ್ಯುಯಲ್ ಪಿ ಹಂಟಿಂಗ್ಟನ್ ಏನ್ ಮಾಡ್ತಂದ್ರ ಪೊಲಿಟಿಕಲ್ ಡಿಕೈ ಬಗ್ಗೆ ಹೇಳುವ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಇನ್ನೊಂದಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಪೊಲಿಟಿಕಲ್ ಡಿಕೈ ಅಂದ್ರೆ ರಾಜಕೀಯ ನಾಶ ಯಾವ ರೀತಿ ಆಗ್ತದೆ ಅಂತಂದ್ರೆ ಇವಾಗ ಆಧುನಿಕ ಯುಗ ಇದು. ಯಾಕಂದ್ರೆ ಅತಿ ವೇಗದಲ್ಲಿ ಬೆಳೆಯುವಂತ ಒಂದು ವ್ಯವಸ್ಥೆಯಲ್ಲಿ ಏನಪ್ಪಾ ಅಂದ್ರೆ ಹಲವಾರು ರೀತಿಯಲ್ಲಿ ಪೊಲಿಟಿಕಲ್ ನಾಶ ಆಗುವಂತದ್ದು ಕಾಣ್ತದೆ. ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಸರ್ಕಾರದಲ್ಲಿ ಅಂದ್ರೆ ಒಂದು ಸರ್ಕಾರ ಇರ್ತದಲ್ಲ, ಅಲ್ಲಿ ಏನಾಗ್ತದೆ ಅಂದ್ರೆ ಭ್ರಷ್ಟಾಚಾರ ಏನಾಗುತ್ತೆ ಅಂದ್ರೆ ಭ್ರಷ್ಟಾಚಾರ ಅತಿ ಇರೋದ್ರಿಂದ, ಮಿತಿ ಮೀರಿದ ಇರೋದ್ರಿಂದ, ಮತ್ತೆ ಅಂದ್ರೆ ಸ್ವಜನ ಪಕ್ಷಪಾತ ಇರೋದ್ರಿಂದ ಏನಪ್ಪಾ ಅಂದ್ರೆ ಇಲ್ಲಿ ರಾಜಕೀಯ ವಿನಾಶ ಆಗಿರುವಂತದ್ದು ನಾವು ಕಾಣ್ತೀವಿ. ಮತ್ತು ಅಧಿಕಾರಿಗಳ ಒಂದು ಹೆಚ್ಚಿನ ರೀತಿಯಲ್ಲಿ ಅಧಿಕಾರವನ್ನು ಉಪಯೋಗಿಸುವಂತ ಸಂದರ್ಭದಲ್ಲಿ ಅಂದ್ರೆ ಪೊಲಿಟಿಕಲ್ ಡಿಕೈ ಅಂದ್ರೆ ರಾಜಕೀಯ ವಿನಾಶ ಆಗಿರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ಯಾಕಂದ್ರೆ ಡೈರೆಕ್ಟ್ ಪೊಲಿಟಿಕಲ್ ಡಿಕೈ ಸ್ಯಾಮ್ಯುಯಲ್ ಹಂಟಿಂಗ್ಟನ್, ಐಲ್ಯಾಂಡ್ ಆಫ್ ಒಲಿಗರ್ಚಿ ರಾಬರ್ಟ್ ಮೈಕಲ್ಸ್. ಈ ರೀತಿಯಾಗಿ ನೀವು ನೋಡಿದ ತಕ್ಷಣ ಇವು ಗೊತ್ತಾದ್ರೆ ನೀವೇನಪ್ಪ ಬೇಗ ರೀಚ್ ಆಗ್ಬಹುದು. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ 9ನೇ ಪ್ರಶ್ನೆ, ದ ಕಾನ್ಸೆಪ್ಟ್ ಆಫ್ ಇಂಟೆಗ್ರಲ್ ಹ್ಯುಮನಿಸಮ್ ಅಂದ್ರೆ ಸಮಗ್ರ ಮಾನವತಾವಾದದ ಬಗ್ಗೆ ಯಾರಿಗೆ ಸಂಬಂಧಪಡ್ತದ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳೋದು. ಸಮಗ್ರ ಮಾನವತಾವಾದ ಇಲ್ಲಿ ಸಮಗ್ರ ಮಾನವತಾವಾದ ಬಗ್ಗೆ ಯಾರು ಹೇಳಪ್ಪ ಅಂದ್ರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರು ಹೇಳಿರುವಂತದ್ದು ಕಾಣ್ತದೆ. ಒಟ್ಟು ಏನಪ್ಪ ಅಂದ್ರೆ ಇಲ್ಲಿ ಹೆಚ್ಚಿನ ರೀತಿ ಏನಪ್ಪ ಅಂದ್ರೆ ಸಮಾಜ ಮತ್ತು ರಾಜಕೀಯದ ಬಗ್ಗೆ ಹೆಚ್ಚಿನ ರೀತಿ ಇರುವಂತದ್ದು. ಮತ್ತು ಇಲ್ಲೇನಂದ್ರೆ ಸಮಗ್ರ ಮಾನವನ ಬೆಳವಣಿಗೆ ಯಾವ್ದಪ್ಪ ಅಂದ್ರೆ ಸಮಗ್ರ ಬೆಳವಣಿಗೆ ಅಂತೇಳಿ. ಅಂದ್ರೆ ಸಮಗ್ರ ಬೆಳವಣಿಗೆ ಅಂದ್ರೆ ಇಲ್ಲಿ ಮಾನವನ ಬಗ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಹಿತಿಯನ್ನು ಒಳಗೊಂಡಿರುವಂತದ್ದು ಅಂತ ನಾವು ಹೇಳುವಂಥದ್ದು. ನೆಕ್ಸ್ಟ್ ಮತ್ತೇನಂತಂದ್ರೆ ಇದು ಒಂದಿಸ ಬರೆಯುವ ಅಂತಂದ್ರೆ ನಾವು ಮ್ಯಾಚಿಂಗ್ ನೋಡುವಂಥದ್ದು. ಇದು ಯಾಕಂದ್ರೆ ಇಲ್ಲಿ ನಾವು ನೋಡಿದ ತಕ್ಷಣ ಏನಪ್ಪಾ ಅಂದ್ರೆ ನೀವು ಇಲ್ಲಿವರೆಗೂ ಕ್ವಶನ್ ಅಲ್ಲಿ ಕೆಸೆಟ್ ಮತ್ತೆ ನೆಟ್ ನಲ್ಲಿ ಪ್ರಶ್ನೆಗಳಲ್ಲಿ ನೋಡಿದಂತ ಸಂದರ್ಭದಲ್ಲಿ ಇವು ಅಂದ್ರೆ ಎಕ್ಸಾಮ್ ದಲ್ಲಿ ಡೈರೆಕ್ಟ್ ಆಗಿ ನೋಡ್ಬಿಟ್ರೆ ಅಂತ ನಾವೇನಪ್ಪ ಆಶ್ಚರ್ಯಚಕಿತರಾಗಿರುವಂತದ್ದು ನಾವು ಕಾಣ್ತೀವಿ.
ಯಾಕಂದ್ರೆ ಇಂಥ ಪ್ರಶ್ನೆಗಳನ್ನ ನೋಡಿ ಅಂತಂದ್ರೆ ನೆಕ್ಸ್ಟ್ ಕೆಸೆಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು, ಬರಬಾರದು ಬಿಡು ಎಂಬ ಒಂದು ಮನಸ್ಥಿತಿಗೆ ತಳುವಂತ ವಿಚಾರಗಳು ಏನಪ್ಪಾ ಅಂದ್ರೆ ನಿಮ್ಮ ಇದನ್ನ ಏನಪ್ಪ ನೋಡಿದ ತಕ್ಷಣ ಜನರಲ್ ಅಂದ್ರೆ ಗಾಬರಿ ಆಗಿರೋಂತ ಕಾಣುತ್ತೆ. ಅದನ್ನೇನಪ್ಪ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಮಾನವೀಯತೆ ವತಿಯಿಂದ ಏನಪ್ಪ ಅಂದ್ರೆ ಇಂತಿಂತ ವಿಚಾರಗಳನ್ನ ನೋಡಿದಾಗ ನೀವು ಹೆಚ್ಚಿನ ರೀತಿಯಲ್ಲಿ ಏನಪ್ಪ ಅಂದ್ರೆ ನೀವು ಅಧ್ಯಯನ ಮಾಡ್ಲಿಕ್ಕೆ ಸಹಾಯಕವಾಗಿರುವಂತ ವಿಚಾರಗಳನ್ನ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ನಾವು ಯೂಟ್ಯೂಬ್ ಮೂಲಕ ನಿಮ್ಗೆ ಏನಂದ್ರೆ ಮಾಹಿತಿಯನ್ನು ತಿಳಿಸ್ತಾ ಇದೀವಿ. ಇಲ್ಲೇನಪ್ಪ ಅಂದ್ರೆ ನೋಡ್ರಿ, ಒಂದೇನು ಆಲ್ಟ್ಲ್ಯಾಂಡ್ ಥಿಯರಿ ಅಂತ. ಯಾವ್ದು ಆಲ್ಟ್ಲ್ಯಾಂಡ್ ಥಿಯರಿ ಏನಪ್ಪ ಅಂದ್ರೆ ಇದು ಯಾರು ಹೇಳ್ಯಾರ ಅನ್ನೋದ್ರ ಬಗ್ಗೆ ಕೇಳಿರುವಂತದ್ದು ಆಲ್ಫೋರ್ಡ್ ಮೈಕ್ಯಾಂಡರ್ ಅಂತ. ಇಲ್ಲಿ ಏನಂದ್ರೆ ಇದು ಮೇನ್ ಯಾವ್ದ್ರ ಬಗ್ಗೆ ಅಂತಂದ್ರೆ ಆಲ್ಟ್ಲ್ಯಾಂಡ್ ಅಂದ್ರೆ ಯುರೇಷಿಯಾ. ಯಾವುದು ಯುರೇಷಿಯಾ ಕೇಂದ್ರದಲ್ಲಿರುವಂತ ಭೌಗೋಳಿಕ ಯಾವುದು ಭೌಗೋಳಿಕ ರಾಜಕೀಯದ ಬಗ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಹೇಳಿರುವಂತದ್ದು ನಾವು ಕಾಣುವಂಥದ್ದು. ಮತ್ತೆ ನೆಕ್ಸ್ಟ್ ಅಂದ್ರೆ ರಿಮ್ಲ್ಯಾಂಡ್ ಥಿಯರಿ ಅಂತ. ರಿಮ್ಲ್ಯಾಂಡ್ ಥಿಯರಿ ಯಾರು ಬರ್ತಾರಪ್ಪ ಅಂದ್ರೆ ನಿಕೋಲಸ್ ಸ್ಪೆಕ್ಮ್ಯಾನ್ ಅಂತ ಬರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಸಿ ಪವರ್ ಥಿಯರಿ ಅಂತ. ಸಿ ಪವರ್ ಥಿಯರಿ ಅಂದ್ರೆ ಇಲ್ಲಿ ಇದು ಯಾರು ಬರ್ತಾರಪ್ಪ ಅಂದ್ರೆ A.T. ಮಹಾನ್ ಅಂತ ಬರುವಂತ ವ್ಯಕ್ತಿ ಆಗಿರ್ತಾರೆ. ನೆಕ್ಸ್ಟ್ ಏರ್ ಪವರ್ ಥಿಯರಿ ಅಂತೇಳಿ, ಏರ್ ಪವರ್ ಥಿಯರಿ ಯಾರು ಬರ್ತಾರ ಅಂತಾರ ಅಲೆಕ್ಸಾಂಡರ್ ಸೆವರ್ಸ್ಕಿ ಅಂತೇಳಿ ಬರುವಂತ ವ್ಯಕ್ತಿಗಳನ್ನ. ಒಟ್ಟಂದ್ರೆ ಇಂಥ ಅಂದ್ರೆ ಮಾಹಿತಿಯನ್ನು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಗಳನ್ನ ನೀವೇನ್ ಮಾಡಿದ್ರೆ ನಿಮ್ಮಲ್ಲಿ ನೋಟ್ಸ್ ಅಲ್ಲಿ ರೈಟ್ ಮಾಡಿ ಬರ್ದಿಟ್ಕೊಳ್ರಿ. ನಿಮ್ಗೇನಂದ್ರೆ ಇಂಥ ಪ್ರಶ್ನೆಗಳು ಏನಂದ್ರೆ ರಿಪೀಟ್ ಆದಂತ ಸಂದರ್ಭದಲ್ಲಿ ನಿಮ್ಗೇನಪ್ಪ ಅಂದ್ರೆ ಹೆಲ್ಪ್ ಆಗಿರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ನೋಡ್ರಿ, ಯಾವ್ದಪ್ಪ ಅಂದ್ರೆ ಫೆಡರಲಿಸಮ್ ಅಂತೇಳಿ. ಯಾವುದು ಫೆಡರಲಿಸಮ್ ಅಂತಂದ್ರೆ ಸಂಯುಕ್ತ ಪದ್ಧತಿ ಬಗ್ಗೆ. ಇಲ್ಲಿ ನಾವೇನಪ್ಪ ಸಂಯುಕ್ತ ಪದ್ಧತಿ ಇದೇನಪ್ಪ ಅಂದ್ರೆ ಕಂಪಲ್ಸರಿ PU ಲೆಕ್ಚರ್ ಆಗಿರ್ಬೋದು, ಮತ್ತೆ ಕೆಸೆಟ್ ನೆಟ್ಟಿಗೆ, ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಎಲ್ಲದರಲ್ಲಿ ಅಂದ್ರೆ ಕಾಮನ್ ಆಗಿ ಏನಂದ್ರೆ ಈ ಪ್ರಶ್ನೆಗಳನ್ನು ಕೇಳುವಂಥದ್ದು ನಾವು ಕಾಣ್ತೀವಿ. ಯಾಕಂದ್ರೆ ನೋಡ್ರಿ, ನಾವೇನಪ್ಪ ಅಂದ್ರೆ ಕೇವಲ ಸಂಯುಕ್ತ ಪದ್ಧತಿ ಅಂತ, ಬಟ್ ಸಂಯುಕ್ತ ಪದ್ಧತಿಯಲ್ಲಿ ಎಷ್ಟು ಇದಾವ ಅಂತ ನಮ್ಗೆ, ಯಾಕಂದ್ರೆ ಇದ್ರ ಮೂಲಕ ಈ ರೀತಿ ಇದೆ ಅಂತ ನಮ್ಗೆ ಏನಂದ್ರೆ ಗೊತ್ತಾಗುವಂಥದ್ದು. ನೋಡ್ರಿ, ಇಲ್ಲೇನಪ್ಪ ಅಂದ್ರೆ ಮೊದಲೇನಪ್ಪ ಅಂದ್ರೆ ಕೋಆಪರೇಟಿವ್ ಫೆಡರಲಿಸಮ್ ಅಂದ್ರೆ ಸಹಕಾರಾತ್ಮಕವಾದಂತ ಸಂಯುಕ್ತ ಪದ್ಧತಿ ಬಗ್ಗೆ ಯಾರು ಹೇಳ್ಯಾರ ಅನ್ನೋದ್ರ ಬಗ್ಗೆ ನಾವು ನೋಡುವಂಥದ್ದು. ಯಾರು ಬರ್ತಾರಪ್ಪ ಅಂದ್ರೆ ಗ್ರಾನ್ವಿಲ್ ಅಸ್ಟಿನ್ ಬರುವಂತ ವ್ಯಕ್ತಿ ಆಗಿರ್ತಾನೆ. ನೆಕ್ಸ್ಟ್ ಯಾವ್ದಂದ್ರೆ ಬರ್ಗೇನಿಂಗ್ ಫೆಡರಲಿಸಮ್ ಅಂದ್ರೆ ಇದು ಚೌಕಾಸಿ ಮಾಡುವಂತ ಒಂದು ಸಂಯುಕ್ತ ಪದ್ಧತಿ ಯಾರಂದ್ರೆ ಮೋರಿಸ್ ಜೋನ್ಸ್ ಬರುವಂತದ್ದು. ನೆಕ್ಸ್ಟ್ ಕಾಂಪಿಟೇಟಿವ್ ಫೆಡರಲಿಸಮ್ ಅಂದ್ರೆ ಸ್ಪರ್ಧಾತ್ಮಕ ಸಂಯುಕ್ತ ಪದ್ಧತಿಗೆ ಇದು ಯಾವ್ದಪ್ಪ ಅಂದ್ರೆ ನೀತಿ ಆಯೋಗ ಬರುವಂತದ್ದು. ಇಲ್ಲಿ ನೀತಿ ಆಯೋಗ ಅಂತಂದ್ರೆ ನಮ್ಮಲ್ಲಿ 2015 ಜನವರಿ 1 ಅಂದ್ರೆ ಇಲ್ಲಿ ಜಾರಿ ಬಂದಿರುವಂತದ್ದು ನಾವು ಗೊತ್ತಾಯ್ತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಕ್ವಾಸಿ ಫೆಡರಲಿಸಮ್ ಅಂತೇಳಿ. ಕ್ವಾಸಿ ಫೆಡರಲಿಸಮ್ ಬಗ್ಗೆ ಏನಪ್ಪ ಅಂದ್ರೆ ಯಾರು ಹೇಳ್ತಾರ KC ವೀರ್ ಹೇಳಿರುವಂತದ್ದು ನಾವು ಕಾಣ್ತೇವೆ. ನೆಕ್ಸ್ಟ್ ಮತ್ತೇನಪ್ಪ ಅಂದ್ರೆ ಇಲ್ಲಿ ಮತ್ತೆ ಹೊಂದಿಸಿ ಬರೆಯುವಂತ ಅದರಲ್ಲಿ ಪ್ರಶ್ನೆಗಳಲ್ಲಿ ಏನಪ್ಪ ಅದನ್ನು ನೋಡುತ್ತದೆ. ಯಾವ್ದಂತಂದ್ರೆ ಇಲ್ಲಿ ಈ ಇಂಡೋ ಸೌತ್ ಫ್ರೆಂಡ್ಶಿಪ್ ಟ್ರೀಟ್ ಅಂತೇಳಿ ಅಂದ್ರೆ ಭಾರತ ರಷ್ಯಾ ಸ್ನೇಹ ಒಪ್ಪಂದ. ಭಾರತ ರಷ್ಯಾ ಸ್ನೇಹ ಒಪ್ಪಂದ ಯಾರ ಅವಧಿಯಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ಕೇಳುವಂತ ಪ್ರಶ್ನೆ ನಾವು ಕಾಣ್ತೇವೆ. ಎಲ್ಲಿಯಪ್ಪ ಅಂತಂದ್ರೆ ಇದು UGC ನೆಟ್ ನಲ್ಲಿ ಕೇಳಿರುವಂತದ್ದು ನಾವು ಕಾಣ್ತೀವಿ, ಅಂದ್ರೆ ರೀಸೆಂಟ್ಲಿ ಆಗಿ ಕಾಣುವಂಥದ್ದು. ಇಲ್ಲೇನಪ್ಪ ಅಂದ್ರೆ ಭಾರತದ ಮೊದಲ ಮಹಿಳಾ ಪ್ರಧಾನಿಯಾದಂತ ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ ಏನಪ್ಪ ಅಂದ್ರೆ ಆಗಿರುವಂತದ್ದು ಕಾಣ್ತೀವಿ, ಅಂದ್ರೆ ಇಂಡೋ ಸೋವಿಯತ್ ಫ್ರೆಂಡ್ಶಿಪ್ ಟ್ರೀಟ್ ಅಂತೇಳಿ. ನೆಕ್ಸ್ಟ್ ಬಿದಾಗ ಏನಪ್ಪ ಅಂದ್ರೆ ಪೋಖ್ರಾನ್ 2 ಇಲ್ಲಿ ಯಾರ ಅವಧಿಯಲ್ಲಿ ಆಯ್ತು ಅಂದ್ರೆ ಭಾರತದ ಪ್ರಧಾನವಂತ ಅಟಲ್ ಬಿಹಾರ್ ವಾಜಪೇಯಿ ಅವಧಿಯಲ್ಲಿ ಆಗಿರುವಂತದ್ದು ನಾವು ಕಾಣುತ್ತೀವಿ. ನೆಕ್ಸ್ಟ್ ಅಂದ್ರೆ ಲುಕ್ ಇಸ್ಟ್ ಪಾಲಿಸಿ ಇದು ಯಾವ ಅವಧಿಯಲ್ಲಿ ಆಯ್ತು ಅಂದ್ರೆ ನರಸಿಂಹ ರಾವ್ ಅವಧಿಯಲ್ಲಿ ಆಗಿರುವಂತದ್ದು ನಾವು ಕಾಣ್ತೇವೆ, ಅಂದ್ರೆ ಭಾರತದ ಪ್ರಧಾನಮಂತ್ರಿಗಳೆಲ್ಲ. ಮತ್ತು ಪಂಚಾಮೃತ ಅಂತ ಇದು ಇವಾಗ ರೀಸೆಂಟ್ಲಿ ಇರುವಂತ ನರೇಂದ್ರ ಮೋದಿ ಅವಧಿಯಲ್ಲಿ ಆಗಿರುವಂತದ್ದು ನಾವು ಕಾಣುತ್ತೇವೆ. ಇಲ್ಲೇನಪ್ಪ ಇದು 2021
ಕೋಪ 26. ಇಲ್ಲೇನಪ್ಪ ಅಂದ್ರೆ ಇದು ಪಂಚಾಮೃತ ಯಾವುದ್ರ ಬಗ್ಗೆ ಹೇಳ್ತಂದ್ರೆ ಇದು ಹವಾಮಾನದ ಬದಲಾವಣೆ ಬಗ್ಗೆ ಹೇಳುವಂಥದ್ದು. ಮತ್ತೆ ಇನ್ನೊಂದಂದ್ರೆ 2030 ಒಳಗೆ ಏನಪ್ಪಾ ಅಂದ್ರೆ ಇಲ್ಲಿ ಕಾರ್ಬನ್ ಏನ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದು ಕಾಮನ್ ಆಗಿರುವಂತ ಪ್ರಶ್ನೆಯಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಏನಪ್ಪಾ ಅಂದ್ರೆ ವೇದ ವ್ಯಾಸ ಇದು ಏನಪ್ಪಾ ಯಾವುದಕ್ಕೆ ಸಂಬಂಧಪಡ್ತದೆ ಅನ್ನೋದ್ರ ಬಗ್ಗೆ ನಾವು ಕಾಣ್ತೀವಿ. ಇಲ್ಲಿ ಮಹಾಭಾರತಕ್ಕೆ ಸಂಬಂಧಪಟ್ಟದಂಥದ್ದು ನಮ್ಮ ನೆಕ್ಸ್ಟ್ ಇಲ್ಲಿ ಯಾವ್ದಪ್ಪ ಅಂದ್ರೆ ಕೌಟಿಲ್ಯ ಏನಪ್ಪ ಅಂದ್ರೆ ಸಪ್ತಾಂಗ ಸಿದ್ಧಾಂತಕ್ಕೆ ಸಂಬಂಧಪಡುವಂತಂದ್ರೆ ಸಪ್ತಾಂಗ ಸಿದ್ಧಾಂತಗಳು 7 ಈಗಾಗಲೇ ನಿಮಗೆ ಗೊತ್ತಿರುವಂತದ್ದು. ನೆಕ್ಸ್ಟ್ ಇಲ್ಲಿ ರಾಜರಾಮ್ ಮೋಹನ್ ರಾಯ್ ಯಾವ್ದಕ್ಕೆ ಸಂಬಂಧಪಡೋದಂದ್ರೆ ಪಿಲರ್ ಆಫ್ ಇಂಡಿಯನ್ ರೆನಿಸೆನ್ಸ್ ಅಂತೇಳಿ, ಅಂದ್ರೆ ಇದು ನವೋದಯದ ಪ್ರವರ್ತಕನಾಗಿರುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಯಾರಂದ್ರೆ ರಾಜರಾಮ್ ಮೋಹನ್ ರಾಯ್ ಅವರು ಕಾಣುವಂಥದ್ದು. ನೆಕ್ಸ್ಟ್ ಡಿ ಗೋಪಾಲಕೃಷ್ಣ ಗೋಖಲೆ ಇವರು ಯಾರಿಗೆ ಸಂಬಂಧಪಡ್ತದೆ ಅಂದ್ರೆ ಪೊಲಿಟಿಕಲ್ ಗುರು ಆಫ್ ಗಾಂಧಿ ಅಂತೇಳಿ. ಯಾರಿಗೆ? ಪೊಲಿಟಿಕಲ್ ಗುರು ಆಫ್ ಗಾಂಧಿ. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಇವರು ಗೋಪಾಲಕೃಷ್ಣ ಗೋಖಲೆ ಅವರು ಏನಪ್ಪ ಅಂದ್ರೆ ಮಹಾತ್ಮ ಗಾಂಧಿ ಅವರ ಗುರು ಆಗಿರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಯಾಕಂದ್ರೆ ಗಣ್ಯ ವ್ಯಕ್ತಿಗಳ ಬಗ್ಗೆ ಯಾವುದು ಗಣ್ಯ ವ್ಯಕ್ತಿಗಳು ಅಂದ್ರೆ ಇವ್ರನ್ನೇನಪ್ಪ ಅಂದ್ರೆ ನಾವು ಎಲಿಟ್ ಅಂತ ಹೇಳ್ತು. ಇಲ್ಲಿ ಇದು ಯಾವ್ದಾರಪ್ಪ ಅಂದ್ರೆ ಕೆಸೆಟ್, ನೆಟ್ ಮತ್ತು PV ಲೆಕ್ಚರ್ ಆಗಿರ್ಬೋದು, PV ಲೆಕ್ಚರ್ ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್. ಇದರಿಂದ ಏನಪ್ಪ ಅಂದ್ರೆ ಈ ಎಲಿಟ್ ಬಗ್ಗೆ ಪೊಲಿಟಿಕಲ್ ಗಣ್ಯ ವ್ಯಕ್ತಿಗಳ ಬಗ್ಗೆ ಇಲ್ಲೇನಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ಏನಪ್ಪ ಅಂದ್ರೆ ಗಣ್ಯ ವ್ಯಕ್ತಿಗಳು ಯಾರು ಬರ್ತಾರ, ಅವರ ಕೃತಿಗಳೇನು ಅನ್ನೋದ್ರ ಬಗ್ಗೆ ನಮಗೆ ಪರ್ಫೆಕ್ಟ್ ಆಗಿ ಮಾಹಿತಿ ಇದ್ರೆ ಒಂದು ಮಾರ್ಕ್ಸ್ ಏನಪ್ಪ ಅಂದ್ರೆ ನಮಗೆ ಸಿಕ್ಕೇ ಸಿಗ್ತದೆ. ಇಲ್ಲೇನಪ್ಪ ಅಂದ್ರೆ ದ ಕಾನ್ಸೆಪ್ಟ್ ಆಫ್ ಪವರ್ ಎಲಿಟ್ ಇದು ಯಾರಿಗೆ ಸಂಬಂಧಪಡ್ತದ ಅಂತಂದ್ರೆ ಸಿ ರೈಟ್ ಮಿಲ್ಸ್ ಎಂಬ ವ್ಯಕ್ತಿಗೆ ಸಂಬಂಧಪಡುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಇನ್ನೊಂದು 15 ಯಾವ್ದಪ್ಪ ಅಂದ್ರೆ ದ ಕಾನ್ಸೆಪ್ಟ್ ಆಫ್ ಟೋಟಲ್ ರೆವಲ್ಯೂಷನ್ ಸಂಪೂರ್ಣ ಕ್ರಾಂತಿ ಬಗ್ಗೆ ಯಾರು ಬರ್ತಾರಪ್ಪ ಅಂತಂದ್ರೆ ಜಯಪ್ರಕಾಶ್ ನಾರಾಯಣ ಅವರಿಗೆ ಸಂಬಂಧಪಡುವಂಥದ್ದು ಕಾಣ್ತದೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ರಿಪೀಟ್ ಆಗಿರುವಂತ ಕ್ವಶನ್ ಬಗ್ಗೆ ನಾವು ನೋಡುವಂಥದ್ದು. ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ವಾಸ್ತವವಾದ ಬಗ್ಗೆ ಯಾವುದು ವಾಸ್ತವ, ಈ ವಾಸ್ತವದ ಇದೆ ಅಲ್ಲ, ಈ ವಾಸ್ತವದ ಬಗ್ಗೆ ಏನಪ್ಪ ಅಂದ್ರೆ ಎಕ್ಸಾಮ್ ದಲ್ಲಿ ಫಿಕ್ಸ್ ಇದು. ಯಾಕಂದ್ರೆ ಯಾವ ಮಾಡೆಲ್ ಆಗಿ ಕೇಳ್ತಾನ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಯ್ತು. ನೋಡ್ರಿ ಇಲ್ಲಿ ಏನಂತಂದ್ರೆ ನಾವು ವಾಸ್ತವವಾದ ಕ್ಲಾಸಿಕಲ್ ರಿಯಲಿಸಮ್ ಆಗಿರ್ಬೋದು, ಮತ್ತೇನಂದ್ರೆ ನಿಯೋ ರಿಯಲಿಸಮ್ ಆಗಿರ್ಬೋದು, ಇಂಥವೆಲ್ಲ ಪ್ರಶ್ನೆಗಳೇನಪ್ಪ ಅಂದ್ರೆ ಕೇಳುವಂಥದ್ದು ನಾವು ಕಾಣ್ತೀವಿ. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಈ ರೀತಿಯಾದಂತ ಕ್ವಶನ್ ಅನ್ನ ನಾವು ನೋಡ್ತೀವಿ. ಇಲ್ಲಿ ಎದಲ್ಲಿ ಯಾವ ಬರ್ತಾವ ಮತ್ತು ಬಿ ದಲ್ಲಿ ಯಾವ್ದು ಬರ್ತಾವ ಅನ್ನೋದ್ರ ಬಗ್ಗೆ ನೇರವಾದಂತ ಆನ್ಸರ್ ಇಲ್ಲಿ ಏನಪ್ಪ ಅಂದ್ರೆ ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ನಿಮ್ಗೆ ಯಾಕಂದ್ರೆ ಹೆಚ್ಚಿನ ರೀತಿ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ನಿಮ್ಗೆ ಸಮಯ ವೇಸ್ಟ್ ಆಗೋ ಅವಕಾಶ ಇರ್ತದಲ್ಲ, ಅತಿ ಒಂದು ಶಾರ್ಟ್ ಆಗಿ ನಿಮ್ಗೆ ನೇರವಾಗಿ ಮುಟ್ಟಬೇಕೆಂಬ ಒಂದು ಉದ್ದೇಶದಿಂದ ನಾವೇನ್ ಮಾಡ್ತೇವೆ ಹೇಳುವಂಥದ್ದು. ಇಲ್ಲಿ ಒಂದೇನಪ್ಪ ಅಂದ್ರೆ ಇನ್ಸೈಡ್ ಔಟ್ಸೈಡ್ ಅಪ್ರೋಚನ್ಸ್ ಅಂದ್ರೆ ಒಳಗೆ ಮತ್ತು ಹೊರಗೆ ದೃಷ್ಟಿಕೋನ ಅಂದ್ರೆ ಇದು ಯಾರಿಗೆ ಸಂಬಂಧಪಡ್ತದೆ ಅಂದ್ರೆ ಯಾವ ರಿಯಲಿಸಮ್ ಸಂಬಂಧಪಡ್ತದೆ ಅನ್ನೋದ್ರ ಬಗ್ಗೆ ನಾವು ನೋಡುವಂಥದ್ದು. ಯಾವ್ದಕ್ಕೆ ಸಂಬಂಧಪಡ್ತದೆ ಅಂತಂದ್ರೆ ಕ್ಲಾಸಿಕಲ್ ರಿಯಲಿಸಮ್ ಅಂತ ಹೇಳುವಂಥದ್ದು. ಯಾಕಂದ್ರೆ ಇಲ್ಲೇನಪ್ಪ ಸಾಂಪ್ರದಾಯಿಕ ಅಥವಾ ಶಾಸ್ತ್ರೀಯ ವಾಸ್ತವದ ಬಗ್ಗೆ ನಾವು ಕಾಣ್ತೀವಿ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಏನಂದ್ರೆ ಔಟ್ಸೈಡ್ ಇನ್ ಅಪ್ರೋಚನ್ಸ್ ಅಂದ್ರೆ ಹೊರಗಿನ ಒಂದು ದೃಷ್ಟಿಕೋನದ ಬಗ್ಗೆ ಯಾವುದು ಅನುಸರಿಸುತ್ತ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳಿರುವಂತದ್ದು ನಾವು ಕಾಣ್ತೀವಿ. ಯಾವ್ದಂದ್ರೆ ಸ್ಟ್ರಕ್ಚರಲ್ ರಿಯಲಿಸಮ್ ಅಂದ್ರೆ ಇಲ್ಲಿ ರಚನಾತ್ಮಕ ಕಾಣುವಂಥದ್ದು, ರಚನಾತ್ಮಕ ವಾಸ್ತವದ ಬಗ್ಗೆ ಹೇಳುವಂಥದ್ದು. ನೆಕ್ಸ್ಟ್ ಥಿಯರಿ ಆಫ್ ರಿಯಾಲಿಟಿವ್ ಗೈಡ್ ಅಂತೇಳಿ
ಇಲ್ಲಿ ಥಿಯರಿ ಆಫ್ ರಿಲೇಟಿವ್ ಗೈನ್ ಇದೇನಪ್ಪ ಅಂದ್ರೆ ಸಾಪೇಕ್ಷ ಲಾಭದ ಬಗ್ಗೆ, ಸಾಪೇಕ್ಷ ಲಾಭದ ಸಿದ್ಧಾಂತದ ಬಗ್ಗೆ ಈ ಯಾವ್ದಕ್ಕೆ ಸಂಬಂಧಪಡೋದು ಅಂತಂದ್ರೆ ರಿಯಲಿಸಮ್ಗೆ ಸಂಬಂಧಪಟ್ಟಂಥದ್ದು ನಾವು ಕಾಣ್ತೀವಿ. ಇನ್ನೊಂದು ಏನಂದ್ರೆ ಥಿಯರಿ ಆಫ್ ಅಬ್ಸಲ್ಯೂಟ್ ಗೇನ್ ಅಂತ ಅಂದ್ರೆ ಸಂಪೂರ್ಣ ಲಾಭದ ಬಗ್ಗೆ ಏನಪ್ಪ ಅಂದ್ರೆ ಯಾವ ಸಿದ್ಧಾಂತದಲ್ಲಿ ಕಾಣ್ತು ಅಂತಂದ್ರೆ ಲಿಬರಲಿಸಮ್ದಲ್ಲಿ ನಾವು ಕಾಣುವಂಥದ್ದು ಕಾಣ್ತೀವಿ. ಇಲ್ಲಿ ಟೋಟಲಿ ಕೆಸೆಟ್ ನೆಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವೇನಪ್ಪ ಅಂದ್ರೆ ಇಂಗ್ಲಿಷ್ ನಲ್ಲಿ ಟಾಪಿಕ್ ಅನ್ನು ತೆಗೆದುಕೊಂಡು ಬಂದ್ವಿ. ಅದ್ರ ಜೊತೆ ಏನಂದ್ರೆ ನಿಮಗೆ ಸರಳವಾದಂತ ರೀತಿಯಲ್ಲಿ ಅಂದ್ರೆ ನಾನು ಕನ್ನಡದಲ್ಲಿ ಶಾರ್ಟ್ ಆಗಿ ಹೇಳಿದೀನಿ. ನೆಕ್ಸ್ಟ್ ಇನ್ನು ಹಂತವಾದಂತ ರೀತಿಯಲ್ಲಿ ನಾವು ಸಿಲೆಬಸ್ ಏನಂತಂದ್ರೆ ಒಂದು ಸಿಲೆಬಸ್ ಆದ್ರ ಮೇಲೆ ಏನಂತಂದ್ರೆ ನಾವು ಕ್ಲಾಸ್ ಅನ್ನು ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ವತಿಯಿಂದ ನಿಮಗೇನಂದ್ರೆ ಮಾಹಿತಿಯನ್ನು ಕೊಡ್ತಾ ಬರ್ತಿದ್ವಿ. ಇಲ್ಲಿವರೆಗೆ ಕ್ಲಾಸ್ ಕೇಳೋದ್ರಿಂದ ತಮಗೆ ಧನ್ಯವಾದಗಳು.